ಶುಭೋದಯ ಎಲ್ರಿಗೂ. ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ ಒಂದು ಸುಮ್ಮನೆ ಕ್ಯಾಶುವಲ್ ರೈಡ್ ಹೊರಟಿದ್ದೀನಿ. ಎಲ್ಲಿಗಂದ್ರೆ ಕೋಲಾರಕ್ಕೆ. ಇತ್ತೀಚೆಗೆ ನನ್ನ ಮಗಳು Insta360 ಗಿಫ್ಟ್ ಕೊಟ್ಲು. ಅದೊಂದು ಟೆಸ್ಟಿಂಗು ಆಗುತ್ತೆ, ಪ್ಲಸ್ ಒಂದು ರೈಡ್ ಆಗುತ್ತೆ, ಹಂಗೆ ಮನೆಗೆ ಹೋಗಿ ಬಂದಂಗೆ ಆಗುತ್ತೆ ಅಂತ ಈಗ ಹೊರಟಿದ್ದೀನಿ. ಟೈಮ್ ಆಗಿದೆ 7:15, 6:30ಗೆ ಹೊರಡೋಣ ಅನ್ಕೊಂಡಿದ್ದೆ, ಆದರೆ ಲೇಟ್ ಆಯಿತು. ಇಲ್ಲಿಂದ ಕೋಲಾರ ನಮ್ಮ ಮನೆಯಿಂದ ಅರೌಂಡ್ 100 ಕಿಲೋಮೀಟರ್ ಆಗುತ್ತೆ, 110 ಕಿಲೋಮೀಟರ್ ಆಗುತ್ತೆ. ಮಿನಿಮಮ್ 2 ಅವರ್ಸ್ ಬೇಕು. ಬೆಂಗಳೂರು KR ಪುರಂ ದಾಟಿದ ಮೇಲೆ 1 ಅವರ್. ಅದಕ್ಕೆ ಮುಂಚೆ ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ. ಸೂರ್ಯ ಇವಾಗ ತಾನೇ ಬರ್ತಾ ಇದ್ದಾನೆ. ಮಂಜು ಎಲ್ಲ ಕಡೆ. ಒಂದು ವಾರ 10-15 ದಿವಸದಿಂದ ಬೆಂಗಳೂರಲ್ಲಿ ತುಂಬಾ ಚಳಿ ಇದೆ. ಎಲ್ಲ ಕಡೆ ಬೆಳಗ್ಗೆ ಹೊತ್ತು ಮಂಜು ಬೇರೆ. ಬೆಳಗ್ಗೆ ರೈಡ್ ಒಂಥರ ಮಜಾ ಇರುತ್ತೆ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ. ಆಮೇಲೆ Insta360 ಯಾವ ಥರ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ನೋಡೋಣ. ನಾನು ಇಷ್ಟು ದಿವಸ GoPro ಯೂಸ್ ಮಾಡ್ತಾ ಇದ್ದೀನಿ, ಅದು ಇದೆ ಜೊತೆಗೆ. ಇದು ಒಂದು ಅಡಿಷ್ನಲ್ ಗೆಜೆಟ್. ಎರಡರಲ್ಲಿ ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಸೆಟ್ ಆಗುತ್ತೆ ನೋಡ್ತೀನಿ. ವೆಲ್ಕಮ್ ಬ್ಯಾಕ್. ಏನಂದ್ರೆ ಬೆಂಗಳೂರು KR ಪುರಂ ಮುಗಿಸ್ಕೊಂಡು ಇವಾಗ ಮುಂದೆ ಹೊರಟಿದ್ದೀನಿ. ಮನೆಯಿಂದ ಇಲ್ಲಿಗೆ ಬರೋಕ್ಕೆ ಒಂದು 50 ನಿಮಿಷ ಆಯಿತು. ಪರವಾಗಿಲ್ಲ, ಇವತ್ತು ಒಂದು ರೀತಿ ಹೇಳಬೇಕು ಅಂದರೆ ಬೇಗನೆ ಬಂದ್ಬಿಟ್ಟೆ. ಇಲ್ಲ ಅಂದರೆ ಆನ್ ಆ್ಯಂಡ್ ಆವ್ರೇಜ್ 1.5 ಗಂಟೆ ಬೇಕಾಗುತ್ತೆ. ಬೆಳಗ್ಗೆ ಹೊತ್ತು ಸ್ವಲ್ಪ 2 ವೀಲರು ಸಂಧಿಯಿಂದ ನುಗ್ಗಿಸ್ಕೊಂಡ್ ಬಂದೆ. ಅಲ್ಲಿ KR ಪುರಂ ಸಂತೆ ಹತ್ರ ಯಾವಾಗಲೂ ಜಾಮ್ ಇರುತ್ತಲ್ಲ. ಇಲ್ಲಿಂದ 1 ಅವರ್ ಅಂದ್ರೆ 8:20 ಆಗಿದೆ. 9:20ಕ್ಕೆ ಮನೆ ಸೇರ್ತೀನಿ ಅನ್ಕೊಳ್ತೀನಿ. ಚಳಿ ಇನ್ನ ಹಂಗೆ ಇದೆ. ಬೆಂಗಳೂರಿನ ಬೆಳಿಗ್ಗೆ ವೈಬ್ ಒಂಥರ ಚೆನ್ನಾಗಿತ್ತು. ಅಲ್ಲಿ ಕಬ್ಬನ್ ರೋಡು, ಆಮೇಲೆ ಹಲ್ಸೂರ್ ಹತ್ರ ಎಲ್ಲ ಚೆನ್ನಾಗಿತ್ತು ಒಂಥರ. ಏನಾಗ್ಬಿಟ್ಟಿದೆ, ನಾನು ಒಂದ್ ಕಾಲದಲ್ಲಿ ಬೆಂಗಳೂರು ಕೋಲಾರ 10 ವರ್ಷ ಓಡಾಡಿದೆ. 2006ರಿಂದ 2016ವರೆಗೂ ಡೈಲಿ ಟ್ರಾವೆಲ್ ಮಾಡ್ತಿದ್ದೆ. ಬೆಂಗಳೂರಲ್ಲಿ ಕೆಲಸ ಇತ್ತು, ಮನೆ ಬಂದ್ಬಿಟ್ಟು ಕೋಲಾರದಲ್ಲಿತ್ತು. 10 ವರ್ಷ ಹೆಂಗ್ ಓಡಾಡಿದ್ದೀನಿ ಅಂತ ನಾನೇ ಒಂದು ವೇಳೆ ರಿಕಾಲ್ ಮಾಡ್ಕೊಂಡ್ರೆ ಇಷ್ಟು ಓಡಾಡಿದ್ನ ಅಂತ ನಂಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕಂದ್ರೆ ಇವಾಗ ಏನಾಗಿದೆ, ಕೋಲಾರಿಂದನೇ ಟ್ರಾಫಿಕ್. ಮೊದ್ಲಾದ್ರೆ ನನಗೆ ಈ KR ಪುರಂ ಹತ್ರ ಬಂದ್ಮೇಲೆ ಸಿಗ್ತಾ ಇತ್ತು. KR ಪುರಂ ಟಿನ್ ಫ್ಯಾಕ್ಟ್ರಿ, ಅದೆರಡು ಬಿಟ್ರೆ ಇನ್ನೆಲ್ಲೂ ಇರ್ತಾ ಇರ್ಲಿಲ್ಲ. ಈಗ ಕೋಲಾರಿಂದನೇ ಸ್ಟಾರ್ಟ್. ಯಾಕಂದ್ರೆ ಅಲ್ಲೆಲ್ಲ ತುಂಬಾ ಇಂಡಸ್ಟ್ರಿ ಬಂದ್ಬಿಡ್ತು, ನರಸಾಪುರ ಹತ್ರ, ಆಮೇಲೆ ಈ ಕಡೆ ಹೊಸಕೋಟೆ ಅಲ್ಲೆಲ್ಲ. ನೋಡಿ ಹೆಂಗಿದೆ ಮಂಜು, ಟ್ರಾಫಿಕ್, ಬಿಲ್ಡಿಂಗ್ಗಳು. ಬೆಂಗಳೂರು ಎದ್ವಾ ತೊಂದರೆ ಬೆಳೆದೋಯ್ತು.
ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಮ ಮನೆ ಇದ್ದಿದ್ದು ರಾಮಮೂರ್ತಿ ನಗರ, ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಇತ್ತು ಕಾಲೇಜು. ಅಬ್ಬಬ್ಬ ಅಂದ್ರು ತುಂಬಾ ಟ್ರಾಫಿಕ್ ಇದೆ ಇವತ್ತು ಏನು ಅಂತ ಎಲ್ಲ ತಲೆ ಕೆಳಗೆ ಹಾಕಿದ್ರು. ರಾಮಮೂರ್ತಿ ನಗರದಿಂದ ಮಾರ್ಕೆಟ್ಗೆ 40 ನಿಮಿಷದಲ್ಲಿ ಹೋಗ್ಬಿಟ್ಟಿತ್ತು. 40 ನಿಮಿಷ, ಅರೌಂಡ್ 10-12 ಕಿಲೋಮೀಟರ್ ಇದೆ. ಹಂಗಿತ್ತು ಆ ಕಾಲ. ಇವಾಗ ನೀವೇನೇ ಲೆಕ್ಕಾಚಾರ ಹಾಕಿದ್ರು ಹೋಗಕ್ಕಾಗಲ್ಲ. ನಮ್ ಲೆಕ್ಕ ಮೇಲೆ ಅವತ್ತು ಟ್ರಾಫಿಕ್ ಏನಾದ್ರೂ ಕಮ್ಮಿ ಇದ್ರೆ ಬೇಗ ಹೋಗ್ತೀವಿ. ಬೇಗ ಅಂದ್ರೆ ಎಷ್ಟು, ಮಿನಿಮಮ್ 1.5 ಗಂಟೆ. ತುಂಬಾನೇ ಟ್ರಾಫಿಕ್ ಇತ್ತು ಅಂದ್ರೆ ಲೆಕ್ಕ ಇಲ್ಲ ಅದಕ್ಕೆ. ಆ ತರ ಇತ್ತು. ಈಗ ಭಟ್ರಹಳ್ಳಿ, ಆ, ಮೇಡಹಳ್ಳಿ, ಹೊಸಕೋಟೆ ಅಂತೂ ಅವಾಗ ಯಾವ್ದೋ ಒಂದು ಊರಿಗೆ ಹೋದಂಗಿತ್ತು ಲೆಕ್ಕ ನಮ್ಗೆ. ನೋಡಿ ಇದೇ ಹೊಸಕೋಟೆ. ಹೊಸಕೋಟೆ ಅವಾಗ ಹೆಂಗಿತ್ತು ಅಂದ್ರೆ ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಮರಗಳು, ಆಲದ ಮರ, ಹುಣಸೆ ಮರ, ಅರಳಿ ಮರ, ಎಷ್ಟು ದೊಡ್ಡ ದೊಡ್ಡ ಮರಗಳು ಆ ಕಡೆ ಈ ಕಡೆ. ಅಲ್ಲಿ ಅಪ್ ಟು KR ಪುರಂ ಇಂದ ಹೊಸಕೋಟೆ ದಾಟಿ ಕೋಲಾರವರೆಗೂ ಹಂಗೆ ಇತ್ತು. ಅವಾಗ ನಾವು ಕೋಲಾರ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಸೆಂಟ್ರ್ ಜಂಕ್ಷನ್ ಇದ್ದಂಗೆ. ಆ ಕಡೆ ಈ ಕಡೆ ಮರ, ಒಂಥರ ಸೌತೆಕಾಯಿ, ಕಡೆಕಾಯಿ ಎಲ್ಲ ಮಾರ್ಕೊಂಬರೋರು. ಒಂಥರ ಚೆನ್ನಾಗಿತ್ತು ಅವಾಗ. ಎಲ್ಲ ಕಡೆ ಫ್ಲೈಓವರು, ಆಮೇಲೆ ಟ್ರಾಫಿಕ್ 1000 ಪಟ್ಟಾಗಿರ್ಬೇಕು ನನ್ನ ಲೆಕ್ಕದಲ್ಲಿ. ಅಷ್ಟು ಟ್ರಾಫಿಕ್ ಆಗ್ಬಿಟ್ಟಿದೆ. ಇಲ್ಲಿ ಹೊಸ ಹೈವೇ ಆಗ್ಬಿಟ್ಟಿದೆ. ಅಂದ್ರೆ ಆ ಕಡೆ ಚಿಕ್ಕಬಳ್ಳಾಪುರ ಕಡೆಯಿಂದ ಅಥವಾ ತುಮಕೂರು ಕಡೆಯಿಂದ ಬರ್ತಾ ಇದ್ರೆ ಬೆಂಗಳೂರಿಗೆ ಬರೋದೇ ಬೇಕಾಗಿಲ್ಲ. ಇನ್ ಕೇಸ್ ನೀವು ಕೋಲಾರ್ಗೆ ಹೋಗ್ಬೇಕು, ಇಲ್ಲ ಹೊಸೂರ್ಗೆ ಹೋಗ್ಬೇಕು, ಅಥವಾ ಶಿಡ್ಲಘಟ್ಟ, ಚಿಂತಾಮಣಿ ಎಲ್ಲೇ ಹೋಗ್ಬೇಕಾದ್ರು ಈ ಹೈವೇ ಫುಲ್ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಮುನಿಯಾರ್ಲಿಂದ ಕೋಲಾರ ಬರ್ಬೇಕಾದ್ರೆ ನಮ್ಗೆ ತುಂಬಾ ಟೈಮ್ ಉಳಿತಾ ಇತ್ತು. ಯಾಕಂದ್ರೆ ಅವಾಗ ಒಂದೇ ರೋಡು, ಬೆಂಗಳೂರು ಸಿಟಿ ಒಳಗಡೆಯಿಂದಾನೇ ಬರ್ಬೇಕು. ಆ ನೆಲಮಂಗಲದಿಂದ ಹೊಸಕೋಟೆ ದಾಟೋದು ಎಷ್ಟು ದೊಡ್ಡ ಸಾಹಸ ಇತ್ತು ಅಂದ್ರೆ ಹಂಗಿತ್ತು. ಇದಾಗಿತ್ತು ಆದ್ಮೇಲೆ ತುಂಬಾ ಟೈಮ್ ಉಳಿತು ನಮ್ಗೆ. ತುಂಬಾ ಚೆನ್ನಾಗಿದೆ. ತುಂಬಾ ತುಂಬಾ ಅನುಕೂಲ ಆಗುತ್ತೆ ಎಲ್ಲರಿಗೂ. ಇಲ್ಲಾಂದ್ರೆ ಸಿಟಿ ಒಳಗೆ ಬರ್ಲೇಬೇಕಾಯ್ತು. ನಾನಿವಾಗ ಮುಗ್ಬೋಳ ಅಂತ, ಬೆಂಗಳೂರಿಂದ ಕೋಲಾರ್ಗೆ ಹೋಗ್ಬೇಕಾದ್ರೆ ಒಂದು 3-4 ದೊಡ್ಡ ದೊಡ್ಡ ಊರು ಸಿಕ್ತಿತ್ತು. ಅವಾಗ ದೊಡ್ಡ ಊರಿತ್ತು ಅಂದ್ರೆ ನಮ್ಗೆ ಅನಿಸ್ತಾ ಇತ್ತು. ಇವಾಗೆಲ್ಲ ಬರ್ಜಾಗ್ಬಿಟ್ಟಿದೆ. ಬೆಂಗಳೂರು ಯಾವ್ದು, ಕೋಲಾರ ಯಾವ್ದು ಏನು ಗೊತ್ತಾಗಲ್ಲ. ಇದು ಮುಗ್ಬೋಳ. ಇದು ಬೆಂಗಳೂರು ಬಿಡ್ತಾ ಇದ್ದಂಗೆ ಹೊಸಕೋಟೆ, ಅದಕ್ಕೆ ಮುಂಚೆ KR ಪುರಂ, ಹೊಸಕೋಟೆ, ಅದಾದ್ಮೇಲೆ ಮುಗ್ಬೋಳ, ಅದಾದ್ಮೇಲೆ ತಾವರೆಕೆರೆ, ಅದಾದ್ಮೇಲೆ ನರಸಾಪುರ, ಅದಾದ್ಮೇಲೆ ಕೋಲಾರ. ಈ ತರ ಇತ್ತು. ಈ ಮಾಮೂಲಾಗಿ KSRTC ಎಲ್ಲ ನಾನ್ ಸ್ಟಾಪ್ ಇರೋದು ಬಿಟ್ಟು ಬೇರೆಲ್ಲ ಆಯಾ ಊರುಗಳಲ್ಲಿ ಸ್ಟಾಪ್ಗಳಿತ್ತು. ಆ ತರ ಮುಗಿಸ್ಕೊಂಡು ಕೋಲಾರ ಹೋಗ್ತಾ ಇತ್ತು. ಅವಾಗ ಕೋಲಾರ್ಗೆ ಹೋಗಕ್ಕೆ ಒಂದು 50 ನಿಮಿಷ ಬೇಕಾಗ್ತಿತ್ತು ಬಸ್ಸಿಗೆ, KR ಪುರಂ ಬಿಟ್ಟ ಮೇಲೆ. ಇನ್ನೇನ್ ಮುಂದೆ ತಾವರೆಕೆರೆ ಬರುತ್ತೆ. ಆ ಕಾಲದಲ್ಲಿ ಇದು ವೋಲ್ವೋ. ಈ ಕಡೆ ಎಲ್ಲ ರೈಟ್ ಸೈಡ್ ಕಾಣಿಸ್ತಾ ಇರೋದು ವೋಲ್ವೋ ಫ್ಯಾಕ್ಟ್ರಿ. ಇದು ಒಂದೇ ಒಂದಿತ್ತು ಅವಾಗ. 2006ರಿಂದ 16ವರೆಗೂ, 2000ರಿಂದ ಅನ್ಕೊಳ್ಳಿ. ಬಟ್ ಇದು ವೋಲ್ವೋ ಶುರು ಆಗಿದ್ದು 2005, 6, 7 ಅವಾಗ ಶುರು ಆಗಿರ್ಬೇಕು. ಅವಾಗ ಹೊಸಕೋಟೆಯಿಂದ ಕೋಲಾರ್ಗೆ ಹೋಗ್ಬೇಕಾದ್ರೆ ಇದು ಒಂದೇ ಒಂದು ಫ್ಯಾಕ್ಟ್ರಿ ಇತ್ತು, ವೋಲ್ವೋ, ತಾವರೆಕೆರೆ ಹತ್ರ. ಅವಾಗ ಹಿಂಗಾದ್ರೂ ಮಾಡಿ ವೋಲ್ವೋ ಸೇರ್ಕೋಬೇಕು ಅಂತ ಆಸೆ ಇತ್ತು. ಯಾಕಂದ್ರೆ ದಿನ ಬೆಂಗಳೂರು ಓಡಾಟ ತುಂಬಾ ಕಷ್ಟ ಅನಿಸ್ತಾ ಇತ್ತು. ಬಟ್ ಹಣೆ ಬರದಲ್ಲಿ ಇಲ್ಲ, ಹಾಗಾಗಿ ಸಿಗ್ಲಿಲ್ಲ. ಪ್ರಯತ್ನ ಪಟ್ಟಿದ್ದೆ, ಅವ್ರ ಮುಖಾಂತರ ಯಾರಾದ್ರೂ ಪರಿಚಯ ಇದ್ರೆ ರೆಫರೆನ್ಸ್ ಅಲ್ಲಿ ಹೋಗೋಣ ಅಂತ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ತಾವರೆಕೆರೆನೂ ಅಷ್ಟೇ. ಅವಾಗ ಎಲ್ಲಾ ಕಡೆ ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಮರಗಳು, ವಂಡರ್ಫುಲ್ ಆಗಿತ್ತು. ಎಲ್ಲ ಇವಾಗ ಕಾಂಕ್ರೀಟ್ ಕಾಡು.
ಯಾವ್ದು ನಾಯಿ ಥು, ಯಾಕೆ ಹಿಂಗ್ ಮಾಡ್ತಾ ಇದೆ ಇದು? ಇಲ್ಲಿ ಇಲ್ಲಿ ಮುಂದೆ ಒಂದು ಕಾರ್ ಹೋಗ್ತಾ ಇದೆ. ಐ ಲವ್ ಮೈ ಗಾಡ್, ಇಂಡಿಯನ್ ಆರ್ಮಿ ಈಸ್ ಮೈ ಗಾಡ್ ಅಂತ. ವಾವ್, ಸೂಪರ್, ಚೆನ್ನಾಗಿ ಬರ್ತಿದ್ದಾರೆ. ಈ ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ ETS, ಇದ್ರ ಮೇಲೆ ಐ ಲವ್ ಮೈ ಗಾಡ್, ಇಂಡಿಯನ್ ಆರ್ಮಿ ಈಸ್ ಮೈ ಗಾಡ್. ಸೂಪರ್. ಇನ್ನೇನು ನರಸಾಪುರ ಇಂಡಸ್ಟ್ರಿ ಏರಿಯಾ ಬಂತು. ದೊಡ್ಡ ದೊಡ್ಡ ಲಾರಿ, ಕಂಟೈನರ್ಗಳು. ಯಾಕಂದ್ರೆ ಇಲ್ಲಿ ಹೊಂಡಾ ಇದೆ, ಆಮೇಲೆ ಆಪಲ್ ಇದೆ, ದೊಡ್ಡ ದೊಡ್ಡ ಎಕ್ಸೈಡ್ ಏನೋ ಇದ್ದಂಗಿದೆ, ಏನೋ ಸುಮಾರು ಇದಾವಪ್ಪ. ನಾನು ಕೋಲಾರಕ್ಕೆ ಬಂದೋಗಿ ಒಂದು ಎಷ್ಟು ದಿನ ಆಯ್ತು, ಒಂದು 2 ತಿಂಗಳಾಯ್ತಾ ಅಂತ. ಈ ಫ್ಲೈಓವರ್ ರೆಡಿ ಆಗಿರ್ಲಿಲ್ಲ ಅವಾಗ. ಇದೆಂತ ಆಶ್ಚರ್ಯ ಇದು. ಇಲ್ಲಿ ತುಂಬಾ ಉದ್ದಕ್ಕೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಆ ಕಡೆ ನರಸಾಪುರ ಇಂಡಸ್ಟ್ರಿ ಏರಿಯಾದಿಂದ ಬರೋವು, ಆಮೇಲೆ ಈ ಕಡೆ ನರಸಾಪುರ ಕಡೆಯಿಂದ ಬರೋವು. ಈ ಫ್ಲೈಓವರ್ ರೆಡಿ ಇರ್ಲಿಲ್ಲ. ಯಪ್ಪ, ಒಳ್ಳೇದಾಯ್ತು ಇದು. ತುಂಬಾ ಜಾಮ್ ಆಗ್ತಾ ಇರ್ತಿತ್ತು ಇಲ್ಲಿ. ಆಮೇಲೆ ಕೆಳಗಡೆ ಫುಲ್ ಹಂಪ್ಸು, ಅದು ಇದು. ವಾವ್, ಸೂಪರ್. ನೋಡಿ, ಇದೆಲ್ಲ ನರಸಾಪುರ ಬೈಪಾಸ್ ಇದು. ಅವಾಗ ಆ ಕಾಲದಲ್ಲಿ KSRTC ಮಾತ್ರ ಊರೊಳಗೆ ಹೋಗ್ತಾ ಇತ್ತು, ಬೇರೆ ಮಿಕ್ಕಿದ್ದೆಲ್ಲ ಬೈಪಾಸ್. ಒಂದು ಒಳ್ಳೆ ಈ ಕೆರೆ ಇದು ನರಸಾಪುರ ಕೆರೆ ತುಂಬಾ ದೊಡ್ಡದಾಗಿದೆ. ಸೊ ಆ ಮುಖಾಂತರ ಆಚೆ ಹೋಗ್ತಾ ಇತ್ತು. ಕಾಲ ಹೆಂಗ್ ಬದಲಾಗುತ್ತೆ ನೋಡಿ. ನಾವು ಮಕ್ಕಳಿಗೆ ಬೇಕಾದ್ದು, ಆಮೇಲೆ ನಮ್ಗೆ ಏನ್ ಇಷ್ಟ ಆಗುತ್ತೋ ಅಂತ ಅದನ್ನ ಮಕ್ಕಳಿಗೆ ನಾವು ಗಿಫ್ಟ್ ಕೊಡ್ತಾ ಇದ್ವಿ. ಈಗ ಮಕ್ಕಳು ನಮ್ಮನ್ನೇ ಕೊಡ್ತಾ ಇದ್ದಾರೆ. ನಾನು ನಮ್ಮ ಟೇಸ್ಟ್ ಏನು, ನಮ್ಗೆ ಏನ್ ಇಷ್ಟ ಆಗುತ್ತೆ ಅಂತ ಮಕ್ಕಳು ನೋಡ್ಕೊಂಡು ನಮ್ಗೆ ಕೊಡ್ತೇವೆ. ಇದು ಒಂದು ಗೋಪ್ರೋ, ಇವಾಗ ನಾನು ರೆಕಾರ್ಡ್ ಮಾಡ್ತಾ ಇರೋದು ಫಸ್ಟ್ ರೆಕಾರ್ಡಿಂಗ್ ಇದು. ನನ್ನ ಮಗಳು ಒಂದು 2 ವಾರದ ಹಿಂದೆ ಜಪಾನ್ಗೆ ಹೋಗಿದ್ದು, ಅಲ್ಲಿಂದ ಇದನ್ನ ತಗೊಂಡ್ಬಂದಿದ್ದಾಳೆ. ತುಂಬಾ ಥ್ಯಾಂಕ್ಸ್ ಹೇಳಬಾರ್ದು ಮಕ್ಕಳಿಗೆ, ಏನಂದ್ರೆ ನಮ್ ಟೇಸ್ಟ್ ಅರ್ಥ ಆಗತ್ತಲ್ಲ ಅವಕ್ಕೆ ಅಂತ, ಅದೇ ಖುಷಿ ಆಗುತ್ತೆ. ಕಾಲ ಕಾಲ ಚಕ್ರ. ಇಲ್ಲಿ ಸೈಕ್ಲಿಸ್ಟ್ ಹೋಗ್ತಾ ಇದಾರೆ. ಸೈಕ್ಲಿಂಗ್ ಕೂಡ ಒಂದು ನನ್ನ ಹಾಬಿ. ಸೈಕ್ಲಿಂಗ್, ಬೈಕಿಂಗ್, ಟ್ರೆಕ್ಕಿಂಗ್, ಲಾಂಗ್ ಡ್ರೈವ್, ಫ್ಯಾಮಿಲಿ ಡ್ರೈವ್, ಎಲ್ಲ ಒಂಥರ ಅದೇ ಆಗ್ಬಿಟ್ಟಿದೆ ಜೀವನ. ತುಂಬಾ ಬೈತಾ ಇರ್ತಾರೆ ಎಲ್ರು, ಅದೇನು ಅಷ್ಟು ತಿರುಗ್ತೀಯ ಅಂತ. ಬಟ್ ಅದರಲ್ಲೇ ಖುಷಿ ಇದೆ. ಯಾಕೋ ವೀಕೆಂಡ್ ಯಾವಾಗ ಬರುತ್ತೋ, ರಜೆ ಯಾವಾಗ ಬರುತ್ತೋ, ಲಾಂಗ್ ವೀಕೆಂಡ್ಸ್ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರೋದೇ ಕೆಲಸ ಆಗ್ತದೆ. ಇನ್ನೇನು ಕೋಲಾರ ಹತ್ತತ್ರ ಬಂತು ನೋಡಿ. ಇದೆಲ್ಲ ಅವಾಗ ನಾವು ಬಸ್ಸಲ್ಲಿ ಹೋಗ್ಬೇಕಾರೆ ಈ ಬೋಲ್ಡರ್ಸ್ ಇರೋ ಈ ರೇಂಜ್ ಬಂದ ತಕ್ಷಣ ಅನ್ಕೋತಾ ಇದ್ವಿ, ಓ ಕೋಲಾರ ಬಂತು ಅಂತ. ಇದು ಈ ಬೆಟ್ಟ ಗುಡ್ಡಗಳು ಇನ್ನು ಎಷ್ಟು ದಿವಸ ಇರ್ತಾವೋ, ಮುಂದಿನ ಪೀಳಿಗೆಗೆ ಇರ್ತಾವೋ ಇಲ್ವೋ, ದೇವರಿಗೆ ಗೊತ್ತು. ಇದೇನು ಕೋಲಾರ, ಇದು ಕೋಲಾರ ಆಲ್ರೆಡಿ ಬಂತು. ಇದು ಬೈಪಾಸ್. ಇಲ್ಲಿಂದ ಮನೆ ಒಂದು 2 ಕಿಲೋಮೀಟರ್ ಇದೆ. ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತೀನಿ. ಒಂದು ಕೋಲಾರ ಮನೆಗೆ, ಕೆಂಗೇರಿ ಮನೆಯಿಂದ ಕೋಲಾರ ಮನೆಗೆ ಸುಮ್ಮನೆ ರಿಲ್ಯಾಕ್ಸ್, ಮಗಳ ಗಿಫ್ಟ್ ರೈಡ್ ಇದು. ಸೊ ದಿಸ್ ಇಸ್ ಡಾಟರ್ ಗಿಫ್ಟ್ ರೈಡ್. ಒಂದು ಇನ್ಸ್ಟಾ ಒಂದು ಎಕ್ಸ್ಪೀರಿಯನ್ಸ್ ಆದಂಗೆ ಆಯ್ತು. ಬೆಳಗ್ಗೆ ಹೊತ್ತು ಒಂಥರ ಒಳ್ಳೆ ಪ್ರಕೃತಿ ಸೌದಂಗ ಆಯ್ತು. ಹಾಗೆ ಒಂದು
ಒಂದು 2 ತಿಂಗಳ ಮೇಲೆ ಆಯ್ತು ಬಂದು ಹೋಗಿ. ಅದಾಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಒಂಥರ ಕೊಂಬೋ ರೈಡ್ ಇದು. ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ನೋಡೋಣ, ಸಿಗೋಣ ಇನ್ನೊಂದು ರೈಡಲ್ಲಿ ಶಾರ್ಟ್ಲಿ. ಇವತ್ತೆ ಗುರುವಾರ ನಮ್ದೊಂದು ರೈಡ್ ಇದೆ, ಒಂಥರ ಸರ್ಪ್ರೈಸ್ ರೈಡ್ ಇದೆ ಅದು. ನೋಡೋಣ, ಲಾಂಗ್ 4 ದಿವಸ ಲಾಂಗ್ ವೀಕೆಂಡ್ ಇದೆ. ಆ ಒಂದು ರೈಡ್ಗೆ ಸಿದ್ಧವಾಗ್ತಾ ಇದ್ದೀನಿ. ಸೊ ನಿನ್ನೆ ಸರ್ವಿಸು ಆಯ್ತು, ಅದೊಂದು ಪರ್ಫಾರ್ಮೆನ್ಸ್ ಚೆಕ್ ಮಾಡ್ದಂಗೂ ಆಗತ್ತೆ ಅಂತ ಹೇಳ್ಬಿಟ್ಟು ಬಂದಿರೋದು. ಚಲೋ, ಓಕೆ, ಥ್ಯಾಂಕ್ ಯು.